ಸ್ನೇಹಿತರೆ, ರೈಲ್ವೆ ಇಂಡಿಯಾ ಟೆಕ್ನಿಕಲ್ ಮತ್ತು ಎಕನಾಮಿಕ್ ಸರ್ವಿಸಸ್ ನಲ್ಲಿ ಹುದ್ದೆ ಅವೈಲಬಲ್ ಇರುವಂತದ್ದು 67 ಹುದ್ದೆ ಅವೈಲಬಲ್ ಇದ್ರೆ ಉದ್ಯೋಗ ಸ್ಥಳ ಉತ್ತರ ಪ್ರದೇಶ ಆಗಿರುತ್ತೆ. ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಸೆಂಟ್ರಲ್ ಗವರ್ಮೆಂಟ್ ಉದ್ಯೋಗ ಬಯಸುತ್ತಿರುವ ಆಕಾಂಕ್ಷಿಗಳಿಗೆ ಇದೊಂದು ಸುವರ್ಣ ಅವಕಾಶ ಆಗಿರುತ್ತೆ. ಸಂಬಳ ಬಂದ್ಬಿಟ್ಟು 40,000ದಿಂದ 1,80,000 ಪ್ರತಿ ತಿಂಗಳು ಇರುತ್ತೆ ಸ್ನೇಹಿತರೆ. ಪೋಸ್ಟ್ ಹೆಸರು ನೀವು ನೋಡ್ತಾ ಇರಬಹುದು, ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಇಂಜಿನಿಯರ್. ಹುದ್ದೆಗಳ ವಿವರ ನೋಡಿದ್ರೆ ನಿವಾಸಿ ಇಂಜಿನಿಯರ್ 7 ಪೋಸ್ಟ್ ಆಗಿದ್ರೆ ಸಹಾಯಕ ಇಂಜಿನಿಯರ್ 12 ಪೋಸ್ಟ್ ಇರುತ್ತೆ. ಸೈಟ್ ಇಂಜಿನಿಯರ್ 24 ಇದ್ರೆ ಲ್ಯಾಬ್ ಟೆಕ್ನಿಷಿಯನ್ 24 ಪೋಸ್ಟ್ ಅವೈಲಬಲ್ ಇರುತ್ತೆ. ಸ್ನೇಹಿತರೆ, ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಡಿಪ್ಲೊಮಾ ಅಥವಾ ಬಿ ಅಥವಾ ಬಿಟೆಕ್ ಪೂರ್ಣಗೊಳಿಸಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇಂಜಿನಿಯರ್, ಸಹಾಯಕ ಇಂಜಿನಿಯರ್, ಸೈಟ್ ಇಂಜಿನಿಯರ್ ಗೆ ಸಿವಿಲ್ ಇಂಜಿನಿಯರ್ ಆಗಿದ್ರೆ ಲ್ಯಾಬ್ ಟೆಕ್ನಿಷಿಯನ್ ಗೆ ಸಿವಿಲ್ ಇಂಜಿನಿಯರ್ ಇನ್ ಡಿಪ್ಲೊಮಾ ಅಂತ ಹೇಳಿ ಕೊಟ್ಟಿದ್ದಾರೆ. ಪೋಸ್ಟ್ ವೈಸ್ ತಿಂಗಳಿಗೆ ಸಂಬಳ ನೋಡೋದಾದ್ರೆ ಇಂಜಿನಿಯರಿಗೆ 1,80,000 ಆಗಿದ್ರೆ ಸಹಾಯಕ ಇಂಜಿನಿಯರಿಗೆ 1,00,000, ಸೈಟ್ ಇಂಜಿನಿಯರಿಗೆ 50,000, ಲ್ಯಾಬ್ ಟೆಕ್ನಿಷಿಯನ್ ಗೆ 40,000 ಪ್ರತಿ ತಿಂಗಳು ಇರುತ್ತೆ ಸ್ನೇಹಿತರೆ. ವಯಸ್ಸಿನ ಮಿತಿ 62 ವರ್ಷ ತನಕನು, ಗರಿಷ್ಠ 62 ವರ್ಷ ತನಕನು ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಹಾಗೆ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ನೋಡಿದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆಯನ್ನ ಮಾಡ್ಕೊಳ್ತಾರೆ ಅಂತ ಕೊಟ್ಟಿದ್ದಾರೆ. ಹಾಗೆ ಸಮ್ ರೂಲ್ಸ್ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಬಯಸುವವರು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಆನ್ಲೈನ್ ಮೋಡ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ. ಸಂದರ್ಶನ ನಡೆಯುವ ಸ್ಥಳ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 18/12/2024 ಆಗಿದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9 ಜನವರಿ 2025 ಆಗಿರುತ್ತೆ. ಸಂದರ್ಶನ ದಿನಾಂಕ ಕೂಡ ಮೆನ್ಷನ್ ಮಾಡಿದ್ದಾರೆ 6 ಜನವರಿ 2025. ಹೌದು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಅಡ್ರೆಸ್, ನೋಟಿಫಿಕೇಶನ್ ಹಾಗೂ ಸ್ಟಡಿ ಮೆಟೀರಿಯಲ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನ ಚೆಕ್ಔಟ್ ಮಾಡ್ಬಿಟ್ಟು ಯಾರೆಲ್ಲ ಅರ್ಹರಿದ್ದೀರಾ, ಯಾರೆಲ್ಲ ಆಸಕ್ತರಿದ್ದೀರಾ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.